ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 41ನೆಯ ಶ್ಲೋಕ. ತವಾಧಾರೇ ಮೂಲೆ ಸಹ ಸಮಯಯ ಲಾಸ್ಯ ಪರಯ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವನಟಂ ಉಭಾಭ್ಯಾಮೇತಾಭ್ಯಾಂ ಉದಯ ವಿಧಿಮುದ್ದಿಶ್ಯ ದಯಯ ಸನಾತಾಭ್ಯಾಂ ಜಜ್ಞೆ ಜನಕ ಜನನೀಮಜ್ಜಗದಿದಂ. ಹೇ ಭಗವತಿಯೇ, ನಿನ್ನ ಮೂಲಾಧಾರದಲ್ಲಿ ಸಮಯೇ ಎನ್ನುವ ಹೆಸರಿನ ಆನಂದ ಭೈರವಿಯಾದ ನೀನು ಶೃಂಗಾರವೇ ಮೊದಲಾದ ನವರಸಗಳಿಂದ ಅದ್ಭುತವಾಗಿ ಆನಂದ ಭೈರವನೆನಿಸಿದ ಶಿವನೂ ಇಬ್ಬರೂ ಸೇರಿ ಆನಂದದಿಂದ ನೀನು ಲಾಸ್ಯ ನೃತ್ಯವನ್ನು ಮಾಡಿದರೆ ಶಿವನು ತಾಂಡವ ನೃತ್ಯವನ್ನು ಮಾಡುತ್ತಾನೆ. ಹೀಗೆ ಜಗತ್ ಸೃಷ್ಟಿಗಾಗಿ ದಯೆಯಿಂದ ಈ ರೀತಿಯಾಗಿ ಸೇರಿರುವ ಜಗತ್ತಿನ ತಂದೆ ತಾಯಿಗಳಾದ ನಿಮ್ಮಿಬ್ಬರಿಗೆ ನಾನು ಸದಾ ವಂದಿಸುತ್ತೇನೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮೂಲಾಧಾರದ ಚಕ್ರದಲ್ಲಿರಬಹುದಾದ ಶಿವಶಕ್ತಿಗಳ ವಿಶೇಷತೆಯನ್ನು ಹೇಳಿದ್ದಾರೆ. ಆತ್ಮೀಯರೇ, ಷಟ್ಚಕ್ರದಲ್ಲಿ ಕೊನೆಯದಾಗಿ ಮೂಲಾಧಾರ ಚಕ್ರ 4 ದಳಗಳಿಂದ ಕೂಡಿರುವಂಥದ್ದು, ಭೂತತ್ವವಾಗಿರುವಂಥದ್ದು ಪಂಚಭೂತಗಳಲ್ಲಿ. ಮತ್ತು ಈ ಶ್ಲೋಕದೊಂದಿಗೆ ಈ ಸೌಂದರ್ಯ ಲಹರಿಯ ಮೊದಲನೆಯ ಭಾಗವಾದ ಆನಂದ ಲಹರಿ ಅಂತ ಅನಿಸಿಕೊಳ್ಳಬಹುದಾದ ಈ 41 ಶ್ಲೋಕಗಳು ಇಲ್ಲಿಗೆ ಉಪಸಂಹಾರವಾಗುತ್ತೆ. ಈ ಸೌಂದರ್ಯ ಲಹರಿಯ ಪ್ರಾರಂಭದ ಶ್ಲೋಕದಲ್ಲಿ ಶಿವಶಕ್ತ್ಯಾಯುಕ್ತೋ ಅಂತ ಆರಂಭ ಮಾಡಿ ಅದರ ಉಪಸಂಹಾರದ ಶ್ಲೋಕದಲ್ಲೂ ಸಹ ಆ ಶಿವಶಕ್ತಿಗಳ ಪಾರಮ್ಯವನ್ನ, ಸಮಯಾಚಾರವನ್ನೇ ಹೇಳುತ್ತಾ ಬರ್ತಾ ಇದ್ದಾರೆ. ಇನ್ನು ಈ ಶ್ಲೋಕದಲ್ಲಿ ತವಾಧಾರೇ ಮೂಲೆ ಸಹ ಸಮಯಯ ಲಾಸ್ಯ ಪರಯ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವನಟಂ ಅಂತ ಆರಂಭ ಮಾಡಿದ್ದಾರಲ್ಲ, ಇಲ್ಲಿ ಶ್ರೀಮಾತೆಗೆ ಸಮಯ ಅನ್ನುವ ಹೆಸರಿನಿಂದ ಭಗವತ್ಪಾದರು ಕರೆದಿದ್ದಾರೆ. ಅಮ್ಮನಿಗೆ ಸಮಯ ಅಂತ ಕರೆದರೆ ಶಿವನಿಗೆ ಸಮಯ, ನಟರಾಜ ಅಂತ ಕರೆಯಬಹುದು ಅಂತ ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ. ಹೀಗೆ ಈ ಶಿವಶಕ್ತಿಗಳಿಗೆ 5 ವಿಧದ ಸಾಮ್ಯತೆಗಳಿದೆ ಅಂತ. ಬಹುಶಃ ಈ 5 ಹೊರತುಪಡಿಸಿ 6ನೇದಾದ ಸಾಮ್ಯತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಈ 5 ಸಾಮ್ಯತೆಗಳು ಯಾವುದು ಅಂತ ನೋಡೋದಾದರೆ, ಅಧಿಷ್ಠಾನ ಸಾಮ್ಯ, ಅನುಷ್ಠಾನ ಸಾಮ್ಯ, ಅವಸ್ಥಾನ ಸಾಮ್ಯ, ರೂಪಸಾಮ್ಯ, ನಾಮ ಸಾಮ್ಯ. ಈ 5 ಸಾಮ್ಯತೆಗಳು ಶಿವಶಕ್ತಿಗಳಿದೆ ಅಂತ. ಅಧಿಷ್ಠಾನ ಸಾಮ್ಯ ಮೊದಲನೆಯದು. ಶಿವಶಕ್ತಿಗಳು ಪ್ರಕಟವಾಗಲಿಕ್ಕೆ ಅಧಿಷ್ಠಾನ ಅಂದರೆ ಆಧಾರ ಯಾವುದು ಅಂದರೆ ಮೂಲಾಧಾರ ಚಕ್ರ. ಹಾಗಾಗಿ ಈ ಶ್ಲೋಕ ಆರಂಭವಾಗಿರುವಂಥದ್ದೇ ತವಾಧಾರೇ ಮೂಲೆ ಅಂತ. ಹಾಗೆಯೇ ಉಳಿದೆಲ್ಲ ಚಕ್ರಗಳಲ್ಲಿಯೂ ಸಹ ಈ ಶಿವಶಕ್ತಿಗಳ ಅಧಿಷ್ಠಾನ ಸಾಮ್ಯತೆ ನೋಡುತ್ತಲೇ ಬಂದಿದ್ದೇವೆ ನಾವು. ಇನ್ನು ಎರಡನೆಯದಾಗಿ ಅವಸ್ಥಾನ ಸಾಮ್ಯ. ಶಿವಶಕ್ತಿಗಳು ನಾಟ್ಯ ರೂಪದಲ್ಲೂ ಸಹ ಅವಸ್ಥಾನ ಸಾಮ್ಯತೆಯನ್ನು ತೋರಿದ್ದಾರೆ. ಆಕೆ ಲಾಸ್ಯ ಪ್ರಿಯಳಾದರೆ ಶಿವ ತಾಂಡವ ಪ್ರಿಯ. ನೋಡಿ, ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ಪ್ರಪಂಚ ಸೃಷ್ಟ್ಯೋನ್ಮುಖ ಲಾಸ್ಯಕಾಯೈ ಸಮಸ್ತ ಸಂಹಾರಕ ತಾಂಡವಾಯ ಜಗಜ್ಜನನ್ಯೈ ಜಗದೇಕ ಪಿತ್ರೇ ನಮಃ ಶಿವಾಯೈ ಚ ನಮಃ ಶಿವಾಯ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರೆ ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ಜಗತ್ತಿನ ತಂದೆ ತಾಯಿಗಳ ಅವಸ್ಥಾನ ಸಾಮ್ಯವನ್ನೂ ಹೇಳಿದ್ದಾರೆ. ಇನ್ನು ಮೂರನೆಯದಾಗಿ ಅನುಷ್ಠಾನ ಸಾಮ್ಯ. ಇದು ಶಿವಶಕ್ತಿಗಳನ್ನು ಆರಾಧಿಸುವ ಭಾವವನ್ನು ಹೇಳುತ್ತಿರುವಂಥದ್ದು. ನೋಡಿ, ಶ್ರೀಚಕ್ರದಲ್ಲಿ ಬಿಂದು ಶಿವವೃತ್ತ, ತ್ರಿಕೋಣ ಅನ್ನುವಂಥದ್ದು ಶಕ್ತಿ ವೃತ್ತಗಳು ಅಂತ. ಶಿವಲಿಂಗದಲ್ಲಿ ಲಿಂಗಾಕಾರ ಶಿವಸ್ವರೂಪ, ಪಾಣಿಪೀಠ ಅಮ್ಮನ ಸ್ವರೂಪ. ಪ್ರಕೃತಿ ಪುರುಷ ಅನ್ನುವಂಥದ್ದು ಸೃಷ್ಟಿಯಲ್ಲಿ ಶಿವಶಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ. ಹೀಗೆ ಎಲ್ಲದರಲ್ಲೂ ಸಹ ತಂದೆ ತಾಯಿಗಳಾದ ಶಿವಶಕ್ತಿಗಳು ಸಮಾನರಾಗಿ ಆರಾಧಿಸಲ್ಪಡುತ್ತಾರೆ ಅಂತ. ಇನ್ನು ರೂಪಸಾಮ್ಯ. ಶಿವನು ಯಾವ ರೂಪವನ್ನು ಧರಿಸ್ತಾನೋ ಶಿವೆಯೂ ಸಹ ಅದೇ ರೂಪವನ್ನು ಧರಿಸ್ತಾಳೆ. ಶಿವ
ಕಿರಾತನಾಗಿ ಬೇಡರವನಾಗಿ ನಿಂತರೆ ಅಮ್ಮ ಬೇಡತಿಯಾಗಿ ನಿಲ್ತಾಳೆ. ಅವನು ಮಹಾಕಾಳನಾದರೆ ಅಮ್ಮ ಮಹಾಕಾಳಿಯಾಗಿ ನಿಲ್ತಾಳೆ. ಶಿವ ಭೈರವನಾದರೆ ಅಮ್ಮ ಭೈರವಿಯಾಗ್ತಾಳೆ. ಅವನು ಶೂಲಧರನಾದರೆ ಅಮ್ಮನೂ ತ್ರಿಶೂಲವನ್ನೇ ಧರಿಸ್ತಾಳೆ. ಅವನು ಜಟೆಯಲ್ಲಿ ಚಂದ್ರನನ್ನು ಧರಿಸಿದ್ದಾನೆ ಅಂದರೆ ಅಮ್ಮನೂ ಚಂದ್ರಲೇಖವನ್ನು ತಾನು ಶಿರದಲ್ಲಿ ಧರಿಸಿದ್ದಾಳೆ. ಅವನೂ ತ್ರಿನೇತ್ರ, ಇವಳು ತ್ರಿನೇತ್ರಳು ಅಂತ. ಹೀಗೆ ಅನೇಕ ದೃಷ್ಟಿಯಲ್ಲಿ ರೂಪಸಾಮ್ಯವನ್ನು ನಾವು ನೋಡ್ತೇವೆ. ಕೊನೆಯದಾಗಿ ನಾಮಸಾಮ್ಯ ಅಂತ. ಹೆಸರಿನಲ್ಲೂ ಇಬ್ಬರೂ ಸಮಾನರೇ. ಶಿವ ಶಿವಾ, ಭವ ಭವಾನಿ, ಶರ್ವ ಶರ್ವಾಣಿ, ರುದ್ರ ರುದ್ರಾಣಿ, ಮಹಾಕಾಲ ಮಹಾಕಾಲಿ, ಭೈರವ ಭೈರವಿ. ಸಾಕಷ್ಟು ನಾಮಗಳು ಶಿವಶಕ್ತಿಗಳ ಪಾರಮ್ಯವನ್ನ ಸಮಾನತೆಯನ್ನೇ ಹೇಳ್ತಾ ಇದೆ. ಹೀಗೆ 6 ಚಕ್ರಗಳಲ್ಲಿರುವಂತಹ ಶಿವಶಕ್ತಿಗಳು ಈ ಮೂಲಾಧಾರದಲ್ಲಿ ಸಮಯ ಸಮಯ ಅನ್ನುವ ಹೆಸರಿನಿಂದಿದ್ದು, ಅಲ್ಲಿ ಸಮಯ ಅನ್ನುವ ಶಿವೆ ಲಾಸ್ಯ ನಾಟ್ಯವನ್ನಾಡುತ್ತಿದ್ದಾಳೆ. ಸಮಯ ಅನ್ನುವಂತಹ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಈ ಲಾಸ್ಯ ಅನ್ನುವಂತಹ ನೃತ್ಯ ಇದೆಯಲ್ಲ, ಅದು ಸ್ತ್ರೀಯರು ಮಾಡುವಂತಹ ನೃತ್ಯ. ಅದು ಕೋಮಲವಾಗಿರುತ್ತೆ. ನಾಟ್ಯಶಾಸ್ತ್ರದಲ್ಲಿ ಇದಕ್ಕೆ ಕೈಶಿಕಿ ವೃತ್ತಿ ಅನ್ನುವ ಹೆಸರಿನಿಂದ ಕರೀತಾರೆ ಅಂತ ಹೇಳಿದ್ದಾರೆ. ಇನ್ನು ಪುರುಷರು ಮಾಡುವಂಥದ್ದು ಆರ್ಭಟಿ ವೃತ್ತಿ, ಉದ್ಧಟವಾಗಿರುತ್ತೆ. ಆ ನೃತ್ಯವನ್ನು ತಾಂಡವ ನೃತ್ಯ ಅಂತ ಹೇಳ್ತಾನೆ. ಶಿವನು ಮಾಡುವಂಥದ್ದು ಈ ತಾಂಡವ ನೃತ್ಯ. ಹೀಗೆ ಈ ಶಿವಶಕ್ತಿಗಳು ಉಳಿದೆಲ್ಲ ಭೂತಗಳಿಗೆ ಆಧಾರವಾಗಿ ಮೂಲಾಧಾರದಲ್ಲಿ ಲಾಸ್ಯ ಹಾಗೂ ತಾಂಡವ ನೃತ್ಯವನ್ನು ನವರಸಯುಕ್ತವಾಗಿ ಮಾಡುತ್ತಾ ದಯೆಯಿಂದ ಜೀವಿಗಳನ್ನು ಜಗತ್ತುಗಳನ್ನು ನಡೆಸ್ತಾ ಇದ್ದಾರೆ. ನವರಸಗಳೇ ನಮ್ಮ ಬದುಕೆಲ್ಲ. ಇದರಲ್ಲಿ ವಾಸ್ತವವಾಗಿ ರಸಮಯವಾಗಿರುವಂಥದ್ದು 8 ಮಾತ್ರವೇ. 9ನೆಯದಾದಂಥ ಶಾಂತಿ ಎನ್ನುವಂಥದ್ದು ರಸಾತೀತವಾದದ್ದು ಅಂತ. ಇನ್ನು ಉಳಿದ 8 ರಸಗಳನ್ನು ಒಮ್ಮೆ ನೋಡೋದಾದರೆ ಶೃಂಗಾರ, ಹಾಸ್ಯ, ಭೀಭತ್ಸ, ಕರುಣ, ರೌದ್ರ, ವೀರ, ಭಯಾನಕ, ಅದ್ಭುತ. ಹೀಗೆ ನವರಸಯುಕ್ತವಾಗಿ ಶಿವಶಕ್ತಿಗಳು ನೃತ್ಯವನ್ನು ಮಾಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಆ 2ನೆಯ ಸಾಲಿನಲ್ಲಿ ನವಾತ್ಮಾನಂ ಅಂತ ಹೇಳಿದ್ದಾರೆ. ನವಾತ್ಮಾನಂ ಅಂದರೆ ಶ್ರೀಚಕ್ರದ ನವಾವರಣವೇ ನವಾತ್ಮಾನಂ. ನವ ಆವರಣಗಳಿಂದ ಕೂಡಿರುವಂಥದ್ದು. ಈ ನವಾವರಣದಲ್ಲಿ 5 ಶಕ್ತಿಪರವಾದ ತ್ರಿಕೋಣ ಚಕ್ರಗಳಾದರೆ 4 ವೃತ್ತಾಕಾರವಾದ ಚಕ್ರಗಳು ಶಿವನಿಗೆ ಸಂಬಂಧವಾದ ಚಕ್ರಗಳಾಗಿದೆ. ಮತ್ತೊಂದು ಮಂತ್ರಶಾಸ್ತ್ರದ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ನವವ್ಯೂಹಾತ್ಮಕೋ ದೇವ ಪರಾನಂದ ಪರಾತ್ಮತಃ ನವಾತ್ಮ ಭೈರವೋ ದೇವೋ ಭುಕ್ತಿ ಮುಕ್ತಿ ಪ್ರದಾಯಕ ಪರಾನಂದ ಪರಾಶಕ್ತಿ ಚಿದ್ರೂಪಾನಂದ ಭೈರವಿ ತಯೋರ್ಯದಾ ಸಾಮರಸ್ಯಂ ಜಗದುತ್ಪತ್ತಿಯೇ ಪರಾ ಅನ್ನುವ ಒಂದು ಮಂತ್ರಶಾಸ್ತ್ರದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಸಾಲುಗಳಲ್ಲಿಯೂ ಸಹ ಶಿವಶಕ್ತಿಗಳ ಸಾಮರಸ್ಯವನ್ನೇ ಹೇಳ್ತಾ ಇದ್ದಾರೆ. ಅವನು ಪರಾನಂದ, ಅಮ್ಮ ಪರಾಶಕ್ತಿ ಅಂತ. ಹೀಗೆ ಈ ಶಿವಶಕ್ತಿಗಳು ಕಾಲ, ಕುಲ, ನಾಮ, ಜ್ಞಾನ, ಚಿತ್ತ, ನಾದ, ಬಿಂದು, ಕಲಾ, ಜೀವ ಅನ್ನುವ 9 ರೀತಿಯ ನವಾತ್ಮಕದಿಂದ ಕೂಡಿರುವಂತಹ ಈ ಜಗತ್ತಿನಲ್ಲಿ ನವರಸಗಳಿಂದ ಆ ಶಿವಶಕ್ತಿಗಳು ಆನಂದ ಭೈರವ, ಆನಂದ ಭೈರವಿ ಅನಿಸಿರಬಹುದಾದಂಥ ಈ ದೇವತೆಗಳು ಲಾಸ್ಯ ನೃತ್ಯವನ್ನ, ತಾಂಡವ ನೃತ್ಯವನ್ನ ಮಾಡುತ್ತಿದ್ದಾರೆ. ಹೀಗೆ ಇವರೀರುವರ ಕಾರುಣ್ಯವೇ ಈ ಜಗತ್ತಿಗೆ, ಜೀವಿಗಳಿಗೆ ಸೃಷ್ಟಿಯಾಗಲಿಕ್ಕೆ ಕಾರಣವಾಗಿದೆ ಅಂತ ಮುಂದಿನ ಸಾಲಿನಲ್ಲಿ ಉಭಾಭ್ಯಾಮೇತಾಭ್ಯಾಂ ಉದಯ ವಿಧಿಮುದ್ದಿಶ್ಯ ದಯೆಯ ಅಂತ ಹೇಳ್ತಾ ಇದ್ದಾರೆ. ಶಿವಶಕ್ತಿಗಳಿಬ್ಬರೂ ಸಹ ದಯೆಯಿಂದ ಈ ವಿಶ್ವವನ್ನ, ಜೀವಿಗಳನ್ನ ಸೃಜಿಸಿರುವುದರಿಂದ
ನಮ್ಮೆಲ್ಲರ ಉತ್ಪತ್ತಿಗೆ ಆ ಆನಂದ ಭೈರವಿಯರೆಂಬ ಶಿವಶಕ್ತಿಗಳೇ ಕಾರಣವಾಗಿದ್ದರಿಂದ ನಾವ್ಯಾರೂ ಅನಾಥರಲ್ಲ, ನಾವೆಲ್ಲರೂ ಸನಾತರೆ. ಅದನ್ನೇ ಮುಂದಿನ ಸಾಲಿನಲ್ಲಿ ಹೇಳ್ತಾ, ಸನಾತಾಭ್ಯಾಂ ಜಜ್ಞೆ ಜನಕ ಜನನೀಮ ಜಗದಿದಂ. ಆ ಶಿವಶಕ್ತಿಗಳೇ ಜಗತ್ತಿಗೂ ನಮ್ಮೆಲ್ಲ ಜೀವಿಗಳಿಗೂ ಕಾರಣವಾಗಿರುವುದರಿಂದ ನಮಗೆಲ್ಲ ಅವರೇ ದಿಕ್ಕಾಗಿದ್ದಾರೆ. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಜಗತ್ತಿಗೂ ಪ್ರತಿ ಜೀವಿಗಳಿಗೂ ಶಿವಶಕ್ತಿಗಳೇ ತಂದೆ ತಾಯಿಗಳಾಗಿದ್ದಾರೆ. ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಶ್ರೇಷ್ಠರೇ, ಪೂಜ್ಯರೇ. ಆದರೆ ನಮಗೆ ಹಿಂದೆ ಎಷ್ಟು ಜನ್ಮಗಳಾಗಿದೆಯೋ ಗೊತ್ತಿಲ್ಲ, ಇನ್ನು ಮುಂದೆ ಎಷ್ಟು ಜನ್ಮಗಳನ್ನು ನಾವು ಎತ್ತಬೇಕೋ ಅದೂ ನಮಗೆ ಗೊತ್ತಿಲ್ಲ. ಈ ಎಲ್ಲ ಜನ್ಮಗಳಲ್ಲಿಯೂ ಅನೇಕ ತಂದೆ ತಾಯಿಗಳು ಬಂದು ಹೋಗ್ತಾ ಇರ್ತಾರೆ. ಆದರೆ ಜೀವಿಗೆ, ಜಗತ್ತಿಗೆ ಶಾಶ್ವತವಾದ ತಂದೆ ತಾಯಿಗಳು ಅಂದರೆ ಈ ಶಿವಶಕ್ತಿಗಳೇ ಅಂತ. ಆತ್ಮೀಯರೇ, ಇಲ್ಲಿಯ ತನಕ ಹೇಳಿದಂಥ ಶ್ಲೋಕಗಳಲ್ಲಿ ಶಿವಶಕ್ತಿಗಳ ಸಗುಣ ರೂಪವೂ ಬಂದಿತ್ತು, ಅದಕ್ಕಿಂತಲೂ ಸೂಕ್ಷ್ಮವಾದಂಥ ಶ್ರೀಚಕ್ರದ ವಿವರಣೆ ಬಂದಿತ್ತು. ಈ ಶ್ರೀಚಕ್ರಕ್ಕಿಂತಲೂ ಸೂಕ್ಷ್ಮವಾದಂಥ ಶ್ರೀಮಾತೆಯ ಪಂಚದಶಿ ಮಂತ್ರಕ್ಕೆ ಸಂಬಂಧವಾದ ವಿವರಣೆಯ ಶ್ಲೋಕಗಳು ಬಂದಿತ್ತು. ಅದಾದ ಮೇಲೆ ನಮ್ಮಲ್ಲೇ ಇರಬಹುದಾದಂಥ ಆ ಚಿಚ್ಚಕ್ತಿ, ಆ ಕುಂಡಲಿನಿ ಸ್ವರೂಪಳಾಗಿ ಜಗನ್ಮಾತೆ ಹೇಗಿದ್ದಾಳೆ, ಈ ಷಟ್ಚಕ್ರಗಳಲ್ಲಿ ಎನ್ನುವಂಥ ಈ ಷಟ್ಚಕ್ರಗಳ ಉಪಾಸನೆ ಬಂದಿದೆ. ಇನ್ನು ಕೊನೆಯದಾಗಿ ಅವಳೇ ಪರವಸ್ತು, ಅವಳೇ ಪರಬ್ರಹ್ಮಸ್ವರೂಪಳು, ಅವಳೇ ಆತ್ಮಸ್ವರೂಪಳು ಅನ್ನುವಂಥ ಅನೇಕ ಶ್ಲೋಕಗಳಲ್ಲಿ ಆ ವಿವರಣೆಯನ್ನು ನೋಡುತ್ತಲೇ ಬಂದಿದ್ದೇವೆ. ಇನ್ನು ಮುಂದಿನ ಉಪನ್ಯಾಸಗಳಿಂದ ಜಗನ್ಮಾತೆಯ ಲೌಕಿಕವಾದ ದಿವ್ಯ ಮಂಗಳ ಸಾಕಾರ ವಿಗ್ರಹದ ವರ್ಣನೆಯನ್ನು ಶ್ರೀ ಶಂಕರ ಭಗವತ್ಪಾದರು ಮಾಡುವುದನ್ನು ನಾವು ನೋಡಲಿಕ್ಕೆ ಮುಂದಾಗಬೇಕಾಗಿದೆ. ಇಂತಹ ಸುಂದರವೂ ಅಮೋಘವೂ ಆದಂಥ ದಿವ್ಯವಾದ ಶ್ಲೋಕಗಳನ್ನು ನಮಗೆ ಕೊಟ್ಟಂಥ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಆ ಜಗತ್ತಿನ ತಂದೆ ತಾಯಿಗಳಾದಂಥ ಶಿವಶಕ್ತಿಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.